Yes. All of you get ready. Camera on ಮಾಡ್ಕೊಳ್ಳಿ. Let's start prayer ಒಂದಿಗೆ, gratitude ಒಂದಿಗೆ. ಪ್ರತಿಯೊಬ್ಬರು sit straight, ಬೆನ್ನ ನೇರ ಇಟ್ಕೊಳ್ತಾ. Shoulder relax. ಕಣ್ಣು ಮುಚ್ಕೊಳ್ಳಿ. Close your eyes. ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಹೋಗಿ. Inhale ಮಾಡಿ. Exhale ಮಾಡಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಫೋಕಸ್ ಪೂರಾ ಪ್ರೆಸೆಂಟ್ ಮೂಮೆಂಟಿಗೆ ತಗೊಂಡು ಬನ್ನಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ, ನೆನಪಿಸ್ಕೊಳ್ಳಿ, ಮಾತಾ ಪಿತಾ, ನಿಮ್ಮ ಗುರುಗಳು, ನಿಮ್ಮ ಇಷ್ಟ ದೇವರು, ಮನೆ ದೇವರನ್ನ ನೆನಪಿಸ್ಕೊಳ್ತಾ ಮನಸ್ಸಿನಲ್ಲೇ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಇವತ್ತು ನಾನು ಏನಾಗಿದ್ದೀನೋ ಲೈಫಲ್ಲಿ ಆಲ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದನ ಪಡ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನಮ್ಮ ಲೈಫಲ್ಲಿ ಕೇಳಿದಿರನೇ ಭಗವಂತ ಎಷ್ಟೊಂದೆಲ್ಲ ಕೊಟ್ಟಿದ್ದಾರೆ, ಎಷ್ಟೊಂದೆಲ್ಲ ಬ್ಲೆಸ್ಸಿಂಗ್ಸ್ ಇದೆ. ಅದೆಲ್ಲದಕ್ಕೂ ಥ್ಯಾಂಕ್ ಯು ಹೇಳೋಣ. 10-12 ವಿಚಾರಗಳಿಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸೋಣ. ಹೇಳಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. Thank you for my strong health. Thank you for my knowledge. Thank you for the education. Thank you for all the learnings. Thank you for high energy. Thank you for lovely family. Thank you for love and affection. Thank you for wonderful job, my business. Thank you for all the opportunities. Thank you for friends, colleagues, support. Thank you for the money I am earning. Thank you for all the opportunities. Thank you for all the things I am using. Vastugaligella, thank you. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ಎರಡು ಕೈನ ರಬ್ ಮಾಡ್ತಾ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ನಮಸ್ತೆ, ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಮಾರ್ನಿಂಗ್. ಜೈ ನಮಸ್ತೆ ಗುರುಜಿ. ಗುರುಜಿ. Happy morning. Good morning. Jai Morning, Gurudev. Happy morning, Good morning. Happy morning, Happy sir. morning, sir. Guruji. Good morning. Namaste, sir. Happy morning, Guruji. Happy morning, Guruji. Happy morning, Guruji. ಎಸ್, ಸೊ ವೆಲ್ಕಮ್ ಆಲ್ ಆಫ್ ಯು. ಡೇ 3 ಸಹಜ ಧ್ಯಾನ 5-day ಚಾಲೆಂಜ್ ಅಲ್ವಾ? ಸೊ ಯಾರಿದ್ದೀರಾ 2 days ಅಟೆಂಡ್ ಮಾಡಿ, ಇವತ್ತು ಲೈವ್ ಅಲ್ಲಿ ಅಟೆಂಡ್ ಮಾಡ್ತಿರೋರು? ಹೌ ಮೆನಿ ಆಫ್ ಯು ಆರ್ ದೇರ್? None, sir. Me too, Babu. Happy. Namaste. Happy Babu. sir. Happy Babu. Happy Babu. Happy Babu. Yes, awesome, awesome, awesome.
ನಾನು ಸರ್ ಥಿಂಕ್ ಮಾಡಿ ನೋಡಿ. ಓಕೆ, ಸೋ ಮೆನಿ ಪೀಪಲ್, ಎಷ್ಟೊಂದು ಜನ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಎಷ್ಟೊಂದು ಜನ ಎಲ್ಲ ಫ್ರೀ ಕ್ಲಾಸ್ ಅದು ಇದು ಎಷ್ಟೊಂದು ಜನ ಅಟೆಂಡ್ ಮಾಡಿರ್ತಾರಲ್ವಾ, ಅವರೆಲ್ಲರಿಗೂ ಅವಕಾಶ ಇದೆಲ್ಲ ಅಟೆಂಡ್ ಮಾಡಲಿಕ್ಕೆ, ರೈಟ್? ಟೆಲ್ ಮಿ, ಬೆಳಗ್ಗೆ 5:30 ಏನು ಕೆಲಸ ಇರುತ್ತೆ? ಅಂಥ ವರ್ಕ್ ಏನಿರ್ಬೋದು? Isn't it? ಸೊ ಬೆಳಗ್ಗೆ ಎದ್ದೇಳೋ ಅಂಥದ್ದು ಇದೆಯಲ್ವಾ, ಇಟ್ ಈಸ್ ಒನ್ ಆಫ್ ದ ವೆರಿ ಬಿಗ್ ಚಾಲೆಂಜ್ ಫಾರ್ ಮೆನಿ ಪೀಪಲ್. ಬೆಳಗ್ಗೆ ಬೇಗ ಎದ್ದೇಳಂಥದ್ದು. ಐ ಟೆಲ್ ಯು ದ ಸೀಕ್ರೆಟ್. ಲೈಫಲ್ಲಿ ಯಾರು ದೊಡ್ಡದಾಗಿ ಬೆಳಿಬೇಕು, ಸಕ್ಸಸ್ ಪಡಿಬೇಕು, ಯು ಟೇಕ್ ಆಲ್ ದ ಸಕ್ಸಸ್ಫುಲ್ ಪೀಪಲ್, ಮೋಸ್ಟ್ ಆಫ್ ದೆಮ್ ಎಲ್ಲರೂ ಎಷ್ಟೋ ಜನ ಬೆಳಗ್ಗೆ ಬೇಗ ಎದ್ದೇಳಂಥ ಅಭ್ಯಾಸ ಇರುತ್ತೆ. ಯಾರು ಲೈಫಲ್ಲಿ ಗೆಲ್ಲಬೇಕು, ಪ್ರಪಂಚವನ್ನು ಗೆಲ್ಲಬೇಕು, ಫಸ್ಟ್ ಆಫ್ ಆಲ್ ಅವ್ರು ಗೆಲ್ಲಬೇಕು. ಸೊ ಅವ್ರು ಗೆಲ್ಲಬೇಕಂದ್ರೆ ಹೇಗೆ? ಅವರ ದಿನವನ್ನು ಗೆಲ್ಲಬೇಕು. ಸೊ ದಿನವನ್ನು ಗೆಲ್ಲೋದು ಹೇಗೆ? ಬೆಳಗ್ಗೆ ಬೇಗ ಎದ್ದೇಳೋದು, ಅಂದರೆ ನಿದ್ದೆನ ಗೆಲ್ಲಬೇಕು. ಯಾರು ನಿದ್ದೆನ ಗೆಲ್ತಾರೋ ಅವ್ರು ಗೆಲ್ತಾರೆ. ಸೊ ಯಾರು ಅವ್ರು ಗೆಲ್ತಾರೋ ಪ್ರಪಂಚನ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. isn't it? ಸೊ ಬೆಳಗ್ಗೆ ಬೇಗ ಎದ್ದೇಳೋಂಥದ್ದು ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೆನಿ ಪೀಪಲ್. ಸೊ ಯಾರು ಬೆಳಗ್ಗೆ ಬೇಗ ಎದ್ದೇಳೋಂಥ ಅಭ್ಯಾಸ ಇರುತ್ತೆ, ನಿದ್ದೆ ಗೆಲ್ತಾರೆ, ಅವ್ರು ಗೆಲ್ತಾರೆ, ದೇ ಬಿಕಮ್ ಮೋರ್ ಸಕ್ಸಸ್ಫುಲ್ ಬಿಕಾಸ್ ದೇ ಹ್ಯಾವ್ ದ ಕಂಟ್ರೋಲ್. ಮೈಂಡ್, ಬಾಡಿ ಅವ್ರು ಹೇಳ್ದಂಗೆ ಕೇಳುತ್ತೆ. ಓಕೆ, ಬಾಡಿ ಹೇಳ್ದಂಗೆ ಇವ ನಿದ್ದೆ ಬರ್ತಾ ಇದೆ, ಈ ಮಲಗೋಣ, ಲೇಟಾಗಿ ಎದ್ದೇಳೋಣ. ಸೊ ಬಾಡಿ ಹೇಳ್ದಂಗೆ ಅವ್ರು ಕೇಳ್ತಾ ಇದಾರಲ್ವ, ಮನಸ್ಸು ಬಾಡಿ ಹೇಳ್ದಂಗೆ ಕೇಳ್ತಾ ಇದೆ. ಸೊ ಈ ರೀತಿ ಆದರೆ ಕಷ್ಟ, isn't it? ಸೊ ಥಿಂಕ್ ಮಾಡಿ ನೋಡಿ, ಎಲ್ಲರೂ ಅಟೆಂಡ್ ಮಾಡ್ಬೋದಲ್ವಾ, ಬೆಳಗ್ಗೆ ಬೇಗ ಅಭ್ಯಾಸಗಳೆಲ್ಲ ಮಾಡ್ಬೋದಲ್ವಾ? ಬಟ್ ಸ್ಟಿಲ್ ಎಷ್ಟೋ ಜನ ಎದ್ದೇಳ್ತಾ ಇರೋದಿಲ್ಲ. ಬಟ್ ಐ ಅಪ್ರಿಷಿಯೇಟ್ ಯು, ಯಾರೆಲ್ಲ ಲೈವಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ವೆರಿ ಗುಡ್. ಸೊ ಸ್ನೇಹಿತರೆ, ನೆನೆ ಎಷ್ಟೊಂದು ಜನಕ್ಕೆಲ್ಲ ವಿ ಲರ್ನ್ ಸೋ ಮೆನಿ ಥಿಂಗ್ಸ್. ಚಾಂಟಿಂಗ್ ಬಗ್ಗೆ ಕಲ್ತ್ವಿ ನೆನ್ನೆ ಅಲ್ವಾ? ನೆನ್ನೆ ಚಾಂಟಿಂಗ್ ಬಗ್ಗೆ ಕಲ್ತ್ವಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ಕೊಟ್ಟೆ. ಸೊ ನಮ್ಮ ದಿನ ಶುರು ಮಾಡಬೇಕು ಗ್ರ್ಯಾಟಿಟ್ಯೂಡ್ ಒಂದಿಗೆ, ದಿನ ಎಂಡ್ ಮಾಡಬೇಕು ಗ್ರ್ಯಾಟಿಟ್ಯೂಡ್ ಒಂದಿಗೆ. isn't it? ಸೊ ನೆನ್ನೆ ಟಾಸ್ಕ್ ಕೂಡ ಕೊಟ್ಟಿದ್ದೆ, ಒಂದು 5 ಜನಕ್ಕೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಅಂತ. ಎಷ್ಟು ಜನ ಮಾಡಿದ್ರಿ? ಹೌ ಮೆನಿ ಆಫ್ ಯು ಡಿಡ್? ನಾನ್ ಮಾಡ್ದೆ ಸರ್. ಮಮ್ಮಿ, ಡ್ಯಾಡಿ, ಮಾಡ್ದೆ ನಮ್ ಸರ್. ಹಸ್ಬೆಂಡ್, ನನ್ ಮಗ ಮಾತ್ರ ಮತ್ತೆ ನನ್ ಮಾಡಿದ್ದೀನಿ. ಫ್ರೆಂಡ್ ಕಾಲ್ ಮಾಡಿ ಥ್ಯಾಂಕ್ ಯು ಹೇಳ್ದೆ. ಹ್ಯಾಂಡ್ ವಾಕ್ ಮಾಡಿದ್ವಿ ಸರ್, ನಮ್ ಫ್ರೆಂಡ್ಸ್ ಎಕ್ಸರ್ಸೈಸ್ ಮಾಡಿದ್ವಿ. ಆದ್ರೂ ಒಂಥರ ಖುಷಿ ಕೊಡುತ್ತೆ ಸರ್ ಅದು. ವೆರಿ ಗುಡ್, ಐ ರಿಯಲಿ ಅಪ್ರಿಷಿಯೇಟ್ ಯು. ಟೆಲ್ ಮಿ, ಬೆಳಗ್ಗೆ ಇದೆಲ್ಲ ಅಭ್ಯಾಸ ಮಾಡ್ತಾ ಇರೋದ್ರಿಂದ, ಬೆಳಗ್ಗೆ ಬೇಗ ಎದ್ದು ಈ ಪ್ರಾಕ್ಟೀಸಸ್ ಮಾಡ್ತಾ ಇರೋದ್ರಿಂದ ಹೋಲ್ ಡೇ ಹೇಗಿರುತ್ತೆ? ಹೋಲ್ ಡೇ ಹೇಗಿತ್ತು? ಹೌ ಡಿಡ್ ಯು ಫೀಲ್ ಹೋಲ್ ಡೇ? ಎನರ್ಜೆಟಿಕ್ ತುಂಬಾ ಚೆನ್ನಾಗಿತ್ತು ಸರ್. ಬ್ಯಾಲೆನ್ಸ್ ಮಾಡ್ಬೋದು ಸರ್. ಒಂದಿನ ಕೆಲಸ ಸರ್ ನಿನ್ನೆ ಒಂದು ಗಂಟೆ ತನಕ ಆನ್ಲೈನ್ ಕೆಲಸ ಮಾಡಿ ಈಗ ಬೆಳಿಗ್ಗೆ ಬೇಗ ಶುರು ಮಾಡಿದ್ಮೇಲೆ ಖುಷಿಯಾಗಂತೂ ಇರುತ್ತೆ ಸರ್. ಸೂಪರ್, ವಂಡರ್ಫುಲ್. Done. So let's continue. ಸೊ ಇನ್ ಫ್ಯಾಕ್ಟ್ ನೀವು ನೋಡಿ, ಬೆಳಗ್ಗೆ ಬೇಗ ಎದ್ದೇಳೋದಂತ ಏನೇನು ಮಾಡಬೇಕು? ಸೊ ಫಸ್ಟ್ ಥಿಂಗ್, ಬೆಳಗ್ಗೆ ಎದ್ದಾಗ ನೀವು ಮಾಡಬೇಕಾಗಿರೋಂಥದ್ದು ಡ್ರಿಂಕ್ ವಾಟರ್, ನೀರು ಕುಡಿಯೋಂಥದ್ದು. ಓಕೆ, ಇಟ್ಸ್ ನಾಟ್ ದಟ್ ಬ್ರಷ್ ಮಾಡಿ ನೀರು ಕುಡಿಬೇಕು ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ಇನ್ಫ್ಯಾಕ್ಟ್ ಹಾಟ್ ವಾಟರ್ ಕುಡೀರಿ, ಬಿಸಿನೀರು ಕುಡೀರಿ, ತುಂಬ ಒಳ್ಳೆಯದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದಂದರೆ ಅರ್ಥ, ನಿಮ್ಮ ಬಾಯಲ್ಲಿ ಏನು ಹೋಲ್ ನೈಟ್ ಸಲೈವ ಎಲ್ಲ ಕಲೆಕ್ಟ್ ಆಗಿರುತ್ತೆ, ಅದು ಹಾಗೆ ನೀರು ಕುಡಿಬೇಕು. ಸೊ ಅದು ದಟ್ ಈಸ್ ಗುಡ್ ಫಾರ್ ಯುವರ್ ಡೈಜೆಷನ್. ಉಷಪಾನ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಕುಡಿಬೇಕು. ಆಮೇಲೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಎಲ್ಲ ಮಾಡಿ, ಬ್ರಷ್ ಮಾಡಿ, ಅದೆಲ್ಲ ಮಾಡಿ, ಮಿಕ್ಕಿದೆಲ್ಲ ಕೆಲಸ ಮಾಡ್ಬೋದು ನೀವು. ಸೊ ನೀರು ಕುಡಿಯೋಂಥದ್ದು. ಇನ್ಫ್ಯಾಕ್ಟ್ ತುಂಬ ಜನ ಒಂದು ಮಾಡೋಂಥ ಮಿಸ್ಟೇಕ್ ಏನಪ್ಪ ಅಂದರೆ, ನೀರು ತುಂಬ ಕಡಿಮೆ ಕುಡಿತಾರೆ. ಸೊ ವಾಟರ್ ಇಸ್ ಸೋ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಇನ್ಫ್ಯಾಕ್ಟ್ ವಾಟರ್ ಕಡಿಮೆ ಆಗೋದ್ರಿಂದ, ಎಸ್ಪೆಷಲಿ ಹೆಣ್ಮಕ್ಳು, ಲೇಡೀಸ್,
ಗೊತ್ತಿಲ್ದಿರ ತುಂಬ ಕಡಿಮೆ ನೀರು ಕುಡಿತಾ ಇರ್ತೀರಾ. ಸೊ ಕಡಿಮೆ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ದೇಹಕ್ಕೆ ನೀರು ಕಡಿಮೆ ಸಿಗುತ್ತೆ. ಸೊ ನೀರಿನ ಅಂಶ ಕಡಿಮೆ ಆಗ್ತಿದ್ದಂಗೆ ಶುರು ಆಗುತ್ತೆ ತಲೆನೋವು, ಕಣ್ಣು ಡ್ರೈ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ ಅಲ್ವಾ, ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಸೊ ನೀರು ಕಡಿಮೆ ಕುಡಿಯೋದ್ರಿಂದನೇ ಎಷ್ಟೋ ಪ್ರಾಬ್ಲಮ್ ಸ್ಟಾರ್ಟ್ ಆಗೋವಂಥದ್ದು. ನೀರು ಜಾಸ್ತಿ ಕುಡಿಬೇಕು, ಹೆಚ್ಚಿಗೆ ನೀರು ಕುಡಿಬೇಕು. ಸೊ ನೀರು ಜಾಸ್ತಿ ಕುಡಿದಷ್ಟು ಏನಾಗುತ್ತೆ, ಮ್ಯಾಕ್ಸಿಮಮ್ ಏನಾಗುತ್ತೆ, ವಾಶ್ರೂಮ್ ಜಾಸ್ತಿ ಹೋಗ್ತೀರಾ ಅಷ್ಟೇ ಅಲ್ವಾ. ಇಟ್ಸ್ ಗುಡ್ ಆ್ಯಕ್ಚುಲಿ, ಅದು ಕೂಡ ಒಳ್ಳೇದೇ. ಯಾಕೆ, ದೇಹ ಕ್ಲೆನ್ಸ್ ಆಗುತ್ತೆ, ನಿಮ್ಮ ಬಾಡಿಯಿಂದ ಟಾಕ್ಸಿಕ್ ಅನ್ವಾಂಟೆಡ್ ಎಲ್ಲ ಪ್ಯೂರಿಫೈ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ನೀರು ಹೆಚ್ಚು ಹೆಚ್ಚು ಕುಡಿಬೇಕು. ನೀರು ಹೆಚ್ಚು ಕುಡಿಯೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಬ್ಲಡ್ ಥಿನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬ್ರೈನಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ, ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಮುಖದಲ್ಲಿ ಎನರ್ಜಿ ಇರುತ್ತೆ. ಸೋ ಮೆನಿ ಬೆನಿಫಿಟ್ಸ್ ಆರ್, ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಗೊತ್ತಿಲ್ದಿರ ತುಂಬ ಜನ ಏನು ಮಾಡ್ತಾ ಇರ್ತಾರೆ, ನೀರು ಕಡಿಮೆ ಕುಡಿತಾ ಇರ್ತಾರೆ. ಸೊ ಟೆಲ್ ಮಿ, ಇವಾಗ ಇಲ್ಲಿ ಅಟೆಂಡ್ ಮಾಡ್ತಾರೆ ಎಷ್ಟು ಜನ ಆವ್ರೇಜ್ ಒಂದಿನಕ್ಕೆ ಎಷ್ಟು ನೀರು ಕುಡಿತೀರಾ, ಎಷ್ಟು ಲೀಟರ್ ನೀರು ಕುಡಿತೀರಾ, ಚಾಟ್ ಬಾಕ್ಸಲ್ಲಿ ಹಾಕಿ ಅಂದಾಜು. ತುಂಬ ಜನ ನೀರು ದಾಹ ಆದರೆ ಮಾತ್ರ ಕುಡಿತೀನಿ ಅಂದ್ಕೊಂಡಿರ್ತಾರೆ. ನೋ, ದಾಹ ಆಗಕ್ಕೆ ಬಿಡ್ತಾ ಇದ್ದೀರಾ ಅಂದರೆ ಅರ್ಥ ಎಲ್ಲೋ ತಪ್ಪು ಮಾಡ್ತಾ ಇದ್ದೀರಾ. ದಾಹ ಆಗಲೇಬಾರ್ದು, ಅಲ್ಲಿವರೆಗೂ ಬಿಡಲೇಬಾರ್ದು ನೀವು. 3, 3, 1, 1.5, ಅನ್ಲೆಸ್ ಡಾಕ್ಟರ್ ನಿಮಗೆ ಹೇಳಿದರೆ ಕಿಡ್ನಿ ಇಶ್ಯೂ ಇದೆ, ನೀರು ಕಡಿಮೆ ಕುಡೀರಿ ಅಂತ ಹೇಳಿದರೆ ಮಾತ್ರ ದೆನ್ ಡ್ರಿಂಕ್ ಲೆಸ್. ಇನ್ನು ಮಿಗ್ದವರೆಲ್ಲರೂ ಮೇಕ್ ಶೋರ್ ದಟ್ ಡ್ರಿಂಕ್ ಎನ್ನಫ್ ವಾಟರ್, ಎನ್ನಫ್. ಮಿನಿಮಮ್ ಅಂದರೂ ಕೂಡ 3 to 4 ಲೀಟರ್ಸ್ ಅಬೋವ್ ಇರಬೇಕು. 3 to 4 ಲೀಟರ್ಸ್. 3ಗಿನ ಕಡಿಮೆ ಇದೆ ಅಂದರೆ ಅರ್ಥ ಎಲ್ಲೋ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅರ್ಥ. 2 ಲೀಟರ್ಸ್ ಎಲ್ಲ ಇದ್ದರೆ ನಾಟ್ ಅಟ್ ಆಲ್ ಎನಫ್, ವೆರಿ ಬ್ಯಾಡ್. ಇನ್ನು ಕೆಲವರು ಬರೀ ಒಂದೊಂದೇ ಗ್ಲಾಸ್ ಕುಡಿತಾರೆ, ದಿನದಲ್ಲಿ ಒಂದು 4 ಗ್ಲಾಸ್ ಕುಡಿದಿದ್ರೆ ಹೆಚ್ಚು, 5 ಗ್ಲಾಸ್ ಕುಡಿದಿದ್ರೆ ಹೆಚ್ಚು. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಆರೋಗ್ಯದ ಸಮಸ್ಯೆಗಳೆಲ್ಲ ಇದರಿಂದನೇ ಸ್ಟಾರ್ಟ್ ಆಗ್ತಾ ಇರುತ್ತೆ, ಚೆಕ್ ಮಾಡಿ ನೋಡಿ. ಡ್ರಿಂಕ್ ಮೋರ್. ಸರ್ ಎಲ್ಲಿ ಸರ್ ದಾಹನೇ ಆಗಲ್ಲ, ಇವಾಗಂತೂ ಚಳಿಗಾಲ, ಇನ್ನೇನು ಮಳೆ ಚಳಿ, ಇವಾಗ ಚಳಿಗಾಲ ಶುರು ಆಗುತ್ತೆ, ನೀರೇ ಬೇಕನ್ಸಲ್ಲ. ಬೇಕನ್ಸೋದಲ್ಲ, ನಿಮ್ಮ ದೇಹಕ್ಕೆ ಬೇಕು. ಸೊ ನೀರು ಚೆನ್ನಾಗಿ ಕುಡಿಬೇಕು. ಇನ್ಫ್ಯಾಕ್ಟ್ ಐಸೆ ನೋಡಿ, ಕ್ಲಾಸ್ ಅಟೆಂಡ್ ಮಾಡ್ತಾ ಒಂದು ಬಾಟಲ್ ನೀರು ಖಾಲಿ ಮಾಡಿ ಅಂತ. ಐ ಡೂ ದಟ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಬಾಟಲ್ ನೀರು ಖಾಲಿ ಆಗಿರುತ್ತೆ, ಕ್ಲಾಸ್ ಮುಗಿತಾ ಒಂದು ಬಾಟಲ್ ನೀರು ಖಾಲಿ ಆಗಿರುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮೊದಲು ನೀರು ಕುಡಿಬೇಕು ನೀವು. ಬ್ರೇಕ್ಫಾಸ್ಟ್ ಆಗಿ ಒಂದು 20 ನಿಮಿಷ ಆದಮೇಲೆ ನೀರು ಕುಡಿಬೇಕು. ಮತ್ತೆ ಒಂದು 10-11 ಗಂಟೆಗೆ ನೀರು ಕುಡಿತೀರಾ, ಮತ್ತೆ 1 ಗಂಟೆಗೆ ನೀರು ಕುಡಿತೀರಾ. ಊಟಕ್ಕಿಂತ ಮೊದಲು ಸ್ವಲ್ಪ ನೀರು ಕುಡಿದಿರಬೇಕು. ಊಟ ಆಗಿ ಒಂದು 15-20 ನಿಮಿಷ ಆದಮೇಲೆ ನೀರು ಕುಡಿಬೇಕು. ಮತ್ತೆ ಒಂದು 4-5 ಗಂಟೆಗೆ ಕುಡಿಬೇಕು. ಸಂಜೆ ಕುಡಿತೀರಾ, ರಾತ್ರಿ ಊಟಕ್ಕಿಂತ ಮೊದಲು ಕುಡಿತೀರಾ, ರಾತ್ರಿ ಊಟ ಆದಮೇಲೆ ಕುಡಿತೀರಾ, ರಾತ್ರಿ ಇನ್ನೇನು ಮಲಗಬೇಕಾದ್ರೆ ನೀರು ಕುಡಿತೀರಾ. ಸೊ ಥಿಂಕ್ ಮಾಡಿ, ಇಷ್ಟೆಲ್ಲ ನೀರು ಕುಡಿತೀರಾ ಅಂದರೆ ಮಿನಿಮಮ್ ಅಂದರೂ 4 ಲೀಟರ್ಸ್ ಕ್ರಾಸ್ ಆಗುತ್ತೆ. ಮಾಡಿ ನೋಡಿ, ಅಭ್ಯಾಸ ಆಗಬೇಕು. ನೀವು ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕುಡಿತೀರಾ ಅಂದರೆ ಅದೊಂಥರ ಕಡಿಮೆ ನೀರು ಹೋಗುತ್ತೆ. ಕೀಪ್ ಅ ಬಾಟಲ್ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ಸರಿನಾ. ಸೊ ಬಾಟಲ್ ಇಟ್ಕೊಳ್ಳಿ, ಅರ್ಧ ಬಾಟಲ್ ನೀರು ಕುಡಿತಾ ಅಂದರೆ ಅರ್ಧ ಬಾಟಲ್ ಕುಡಿತೀನಿ. ಈ ರೀತಿ ಇದ್ದಾಗ ಆರಾಮ್ಸೆ ದೇಹಕ್ಕೆ ನೀರು ಜಾಸ್ತಿ ಸೇರುತ್ತೆ. ಓಕೆ. ಸೊ ಇವತ್ತು ನಿಮ್ಮ ಟಾಸ್ಕ್ ಏನು, ನೆನ್ನೆಗಿನ ಅಂದರೆ ಅಂದಾಜು ಎಷ್ಟು ಕುಡಿತಾ ಇದ್ರಿ ನೀರು, ಅದಕ್ಕಿಂತ 1 ಲೀಟರ್ ಜಾಸ್ತಿ ಮಾಡಬೇಕು. ಸೊ ದ್ಯಾಟ್ ಈಸ್ ಯುವರ್ ಚಾಲೆಂಜ್ ಟುಡೇ. ಇವತ್ತಿನ ಟಾಸ್ಕ್, ಜನರಲಿ ಏನು ಕುಡಿತೀರಾ ಅದಕ್ಕಿಂತ 1 ಲೀಟರ್ ನೀವು ಜಾಸ್ತಿ ಕುಡಿಬೇಕು ಇವತ್ತು. ಮಾಡ್ತೀರಾ ಚಾಲೆಂಜ್? ಹಾಂ, ಶುರು ಮಾಡಿ ಇವಾಗ ನೀರು ಕುಡಿಯೋದ್ರಿಂದ. ರೈಟ್ ನೌ ಡ್ರಿಂಕ್ ವಾಟರ್. ಡನ್. ಲೆಟ್ಸ್ ಸ್ಟಾರ್ಟ್. ಪ್ರಾಕ್ಟೀಸ್ ಶುರು ಮಾಡೋಣ. ಪ್ರತಿಯೊಬ್ಬರು ಸೆಟ್ ಸ್ಟ್ರೈಟ್, ರೈಟ್ ಹ್ಯಾಂಡ್ ಆನ್ ಯೋರ್ ಸ್ಟಮಕ್. 10 ಟೈಮ್ಸ್ ನ್ಯಾಚುರಲ್ ಬ್ರೀದಿಂಗ್, ಡೀಪ್ ಬ್ರೀದಿಂಗ್ನ ಮಾಡೋಣ. ಶುರು ಮಾಡಿ. ಇನ್ಹೇಲ್ ಮಾಡಿ,
ಎಕ್ಸೇಲ್ ಮಾಡಿ. ಬ್ರೀದ್ ಇನ್ ಮಾಡ್ತಾ ಅಬ್ಸರ್ವ್ ಮಾಡಿ, ಹೊಟ್ಟೆ ಪೂರ ಗಾಳಿ ತುಂಬಿಕೊಳ್ತಾ ಇದೆ, ಹೊಟ್ಟೆ ಮುಂದೆ ಬರ್ತಾ ಇದೆ. ಸ್ಲೋಲಿ ನೈಸ್ಲಿ ಡೀಪ್ ಇನ್ಹೇಲ್ ಮಾಡ್ತಿದ್ದೀರಾ. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಗಾಳಿ ಆಚೆ ಹೋಗ್ತಾ ಇದೆ, ಹೊಟ್ಟೆ ಪೂರ ಒಳಗಡೆ ಹೋಗ್ತಾ ಇದೆ. ಅಬ್ಸರ್ವ್ ಮಾಡಿ, ಬ್ರೀದಿಂಗ್ನ ಅಬ್ಸರ್ವ್ ಮಾಡಿ. ಸ್ಲೋಲಿ ಗಾಳಿ ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ. ಸ್ಲೋಲಿ ಗಾಳಿ ಆಚೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ. ಎಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಲೆಟ್ಸ್ ಪ್ರಾಕ್ಟೀಸ್ ಸಮ್ ಬ್ರೀದಿಂಗ್ ಎಕ್ಸಸೈಸ್. ಲಂಗ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಣ. ಸೊ ಶುರು ಮಾಡೋಣ. ಎರಡು ಕೈನ ಮುಂದೆ ಜೋಡಿಸಿ. ಇನ್ಹೇಲ್, exhale, breathe in, breathe out. Inhale, exhale, breathe in, breathe out. Inhale, exhale, breathe in, breathe out. Inhale, exhale, breathe in ಮಾಡಿ, breathe out ಮಾಡಿ. Inhale, exhale, breathe in, breathe out. Last one. Inhale, exhale, relax. ತಪ್ಪು ಮಾಡ್ತೀರಾ, ಕೆಲವರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ. ಈಗ ಪ್ರಭಾ ಅವರೇ ನೋಡಿ, ಪ್ರಭಾವತಿ ಅವರೇ ತಪ್ಪು ಮಾಡ್ತಾರೆ. ಇನ್ಹೇಲ್ ಮಾಡ್ತಾ ಜಸ್ಟ್ ಎಕ್ಸ್ಪ್ಯಾಂಡ್ ಆಗಬೇಕು. ಎಕ್ಸ್ಪ್ಯಾಂಡ್ ಆಗಿ ಗಾಳಿ ಜಾಸ್ತಿ ಎಳ್ಕೊಳ್ತೀರಾ. ಓಕೆ, ಇನ್ಹೇಲ್ ಮಾಡ್ತಾ ಎರಡು ಕೈ ಎಕ್ಸ್ಪ್ಯಾಂಡ್ ಆಗತ್ತೆ. ಉಸಿರಾಚೆ ಬಿಡ್ತಾ ಎರಡು ಕೈ ಜೋಡಿಸುತ್ತೆ, ನಿಮ್ಮ ಶ್ವಾಸಕೋಶ ಕುಗ್ಗುತ್ತೆ ಅಲ್ವಾ? ಈ ರೀತಿ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೊಡಿ, ಪ್ರೋಸೆಸ್ ಫಾಲೋ ಮಾಡಿ ಎಲ್ಲರೂ. ಓಕೆ, ನೆಕ್ಸ್ಟ್ ಎರಡು ಕೈ ಸೈಡಲ್ಲಿ. ಇನ್ಹೇಲ್ ಮಾಡ್ತಾ ಎರಡು ಕೈ ಜೋಡಿಸ್ಬೇಕು, ಮೇಲೆ ನೋಡಬೇಕು. ಎಕ್ಸೇಲ್, ಬ್ರೀದ್ ಇನ್, ಬ್ರೀದ್ ಔಟ್. Inhale,
exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ, inhale, exhale, breathe in, breathe out, inhale, exhale, breathe in, breathe out, inhale ಮಾಡಿ, exhale ಮಾಡಿ, last round, inhale, exhale, relax. ವೆರಿ ಗುಡ್. ಸೋ ಮೆನಿ ಆಫ್ ಯು ಸಗದಾಗಿ ಮಾಡ್ತಾ ಇದ್ದೀರಾ. ಇನ್ನು ಕೆಲವರು ಮಾಡ್ತಾನೆ ಇಲ್ಲ. ಇನ್ನು ಕೆಲವರೆಲ್ಲ ಸಾಕಷ್ಟು ಜನ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟ್ ಫಾರ್ವರ್ಡ್ ಬೆಂಡ್ ಆಗಿ, ಎರಡು ಕೈ ಮುಂದೆಗಡೆ ಫಾರ್ವರ್ಡ್ ಬೆಂಡ್ ಆಗಿ, ಇನ್ಹೇಲ್ ಮಾಡ್ತಾ ಮೇಲೆ ಎದ್ದೇಳ್ಬೇಕು. ಎಕ್ಸೇಲ್, ಬ್ರೀದ್ ಇನ್, ಬ್ರೀದ್ ಔಟ್, ಇನ್ಹೇಲ್, exhale, breathe in, breathe out, inhale ಮಾಡಿ, exhale ಮಾಡಿ, breathe in, breathe out, inhale, exhale, breathe in, breathe out, inhale ಮಾಡಿ, exhale ಮಾಡಿ, breathe in, breathe out, last round, inhale, exhale, relax. ಖುಷಿಯಿಂದ ಮಾಡಿ. ತುಂಬ ಜನ ಬೇಜಾರು ಮಾಡಿ ಕಷ್ಟಪಟ್ಕೊಂಡು ಮುಖ ಮಾಡ್ಕೊಂಡು ಏನೇ ಮಾಡಿದ್ರು ಖುಷಿಯಾಗಿರ್ಬೇಕು, ಹ್ಯಾಪಿಯಿಂದ ಮಾಡಬೇಕು. ಆವಾಗ ನಿಮಗೆ ದೇಹಕ್ಕೆ ಎನರ್ಜಿ ಸಿಗುತ್ತೆ. ರೈಟ್? ಸ್ಮೈಲ್, ಕೀಪ್ ಸ್ಮೈಲಿಂಗ್. ನೆಕ್ಸ್ಟ್ ನಾಡಿ ಶೋಧ ಪ್ರಾಣಾಯಾಮ. ಇವತ್ತು ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ನಿಮ್ಗೆಲ್ಲರಿಗೂ. ಗಮನ ಕೊಡಿ. ಎರಡು ಬೆರಳನ್ನು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು ಉಂಗುರ ಬೆರಳು ಸಹಾಯದಿಂದ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಲೆಫ್ಟ್ ನಾಸ್ಟ್ರಲ್ನ ಓಪನ್ ಇಟ್ಕೊಳ್ತೀರಾ, ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡ್ತೀರಾ. ಇನ್ಹೇಲ್ ಮಾಡಿ, ಹೋಲ್ಡ್, ಗಾಳಿಯನ್ನ ಹೋಲ್ಡ್ ಮಾಡಿ, ಉಸಿರನ್ನ ಹೋಲ್ಡ್ ಮಾಡಿ ಫಾರ್ ಫ್ಯೂ ಸೆಕೆಂಡ್ಸ್. ಕೌಂಟ್ ಮಾಡ್ಕೊಳ್ಳಿ ಮನಸ್ಸಲ್ಲಿ, 1 2 3 4, ಸರಿನಾ? ಆಮೇಲೆ ಎಕ್ಸೇಲ್ ಮಾಡಿ ರೈಟ್ ಸೈಡಿಂದ. ಹೋಲ್ಡ್, ಗಾಳಿ ರಹಿತ, ಗಾಳಿ ಕಂಪ್ಲೀಟ್ಲಿ ಆಚೆ ಹೋಗಿರುತ್ತೆ, ಗಾಳಿ ರಹಿತ. ಹೋಲ್ಡ್ 1 2 3 4. ಮತ್ತೆ ರೈಟಿನ ಇನ್ಹೇಲ್ ಮಾಡಿ, ಹೋಲ್ಡ್, ಗಾಳಿಯನ್ನು ಹೋಲ್ಡ್ ಮಾಡಿ 4. ಮತ್ತೆ ಲೆಫ್ಟಿಂದ ಎಕ್ಸೇಲ್ ಮಾಡಿ, ಹೋಲ್ಡ್, ಗಾಳಿ ಇಲ್ದಿರ ಹೋಲ್ಡ್ ಮಾಡಿ. ಸೊ ಇದು ಒಂದು ಸೈಕಲ್. ಈ ರೀತಿಯಾಗಿ ಮಾಡಬೇಕು, ಸರಿನಾ?
ಪ್ರತಿ ಸರಿ ಉಸಿರು ತಗೊಳ್ತೀರಾ, ಹೋಲ್ಡ್ ಮಾಡ್ತೀರಾ, ಉಸಿರು ಬಿಡ್ತೀರಾ, ಹೋಲ್ಡ್ ಮಾಡ್ತೀರಾ, ಮತ್ತೆ ಉಸಿರು ತಗೊಳ್ತೀರಾ, ಹೋಲ್ಡ್ ಮಾಡ್ತೀರಾ. ಸೊ ದಿಸ್ ಇಂಪ್ರೂವ್ಸ್ ಯುವರ್ ಲಂಗ್ಸ್ ಕೆಪಾಸಿಟಿ. ಓಕೆ, ಯಾವಾಗ ಕುಂಭಕ ಉಸಿರನ್ನ ಹೋಲ್ಡ್ ಮಾಡ್ತೀರಾ ಆವಾಗ ನಿಮಗೆ ಸೊ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಬ್ರೆತ್ ಹೋಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಇದೊಂಥರ ನಿಮಗೆ ಮೈಂಡ್ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೋ ಮೆನಿ ಬೆನಿಫಿಟ್ಸ್ ಆಗಿದೆ, ರೈಟ್? ಹೋಗ್ತಾ ಹೋಗ್ತಾ ಆ ನಂಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. 4 ಸೆಕೆಂಡ್ಸ್ ಹೋಲ್ಡ್ ಮಾಡೋದು, 8 ಸೆಕೆಂಡ್ಸ್ ಹೋಲ್ಡ್ ಮಾಡಿ, 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ರೈಟ್? ಸೊ ಜಸ್ಟ್ ನಾಡಿ ಶೋಧ ಪ್ರಾಣಾಯಾಮದಲ್ಲೇ ನೀವು ಬ್ರೆತ್ ಹೋಲ್ಡ್ ಮಾಡಿ ಮಾಡೋದ್ರಿಂದ ಏನಾಗುತ್ತೆ, ಲಾಡ್ ಆಫ್ ಮೈಂಡ್ ಪವರ್ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಲಂಗ್ಸ್ ಕೆಪಾಸಿಟಿ, ವಿಲ್ ಪವರ್ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಸೋ ಮೆನಿ ಬೆನಿಫಿಟ್ಸ್. ಓಕೆ, ಮಾಡೋಣ. ಸೊ 5 ರೌಂಡ್ಸ್ ಮಾಡಿ ಎಲ್ಲರೂ. ಸ್ಲೋಲಿ ಮಾಡ್ತೀರಾ, ಡೀಪ್ ಆಗಿ ಮಾಡ್ತೀರಾ. ಪ್ರತಿ ಸರಿ ಉಸಿರು ತಗೊಂಡಾಗ ಹೋಲ್ಡ್ ಮಾಡ್ತೀರಾ, ಉಸಿರು ಬಿಟ್ಟ ಮೇಲೆ ಹೋಲ್ಡ್ ಮಾಡ್ತೀರಾ. ಸ್ಟಾರ್ಟ್. ಫೀಲ್ ಮಾಡಿ, ಉಸಿರು ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ, ಉಸಿರು ಆಚೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ, ಅಬ್ಸರ್ವ್ ಮಾಡಿ ಉಸಿರನ್ನ. ಮಾಡಿ ಮಾಡಿ, ಕಂಟಿನ್ಯೂ ಮಾಡಿ. ಹಲೋ, ಕಂಟಿನ್ಯೂ ಮಾಡಿ. ಎಷ್ಟೋ ಜನ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. 2-3 ಎಕ್ಸ್ಟ್ರಾ ರೌಂಡ್ ಮಾಡಿ, ತಪ್ಪೇನಿಲ್ಲ. ಕ್ಯಾಮ್ರಾ ಆಫ್ ಆಗಿರೋರು, ಕಾಣೆ ಆದವರೆಲ್ಲ, ಹಲೋ, ಕ್ಯಾಮ್ರಾ ಆಫ್ ಆಗಿರೋರು, ಆರ್ ಯು ಡೂಯಿಂಗ್? ಎಸ್. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ, ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಡನ್. ನೈಸ್. ಮತ್ತೊಂದು ಪ್ರಾಣಾಯಾಮ ಕಲಿಯೋಣ ಇವತ್ತು, ಭ್ರಮರಿ ಪ್ರಾಣಾಯಾಮ. ಲೆಟ್ಸ್ ಪ್ರಾಕ್ಟೀಸ್ ಭ್ರಮರಿ ಪ್ರಾಣಾಯಾಮ. ಭ್ರಮ ಅಂದ್ರೇನು? ಸೊ ಹೆಜ್ಜೆನು ಅಲ್ವಾ? ಸೊ ಹುಳ, ಹಮ್ಮಿಂಗ್ ಸೌಂಡ್, ಅದು ಹೇಗೆ ಮಾಡುತ್ತೆ ಸೌಂಡು? ಸೌಂಡ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ ನೀವು ಅಷ್ಟೇ ಉಸಿರು ಆಚೆ ಬಿಡ್ತಾ ಹಮ್ಮಿಂಗ್ ಸೌಂಡ್ ಮಾಡ್ತಾರೆ. ಅಂದರೆ ಮಕಾರ ಅಥವಾ ನಕಾರ ಉಚ್ಚಾರಣೆ, ಅನುನಾಸಿಕ ಉಚ್ಚಾರಣೆ ಮಾಡ್ತಾರೆ. ಅಂದರೆ ಮೂಗಿಂದ ಅನುನಾಸಿಕ ಉಚ್ಚಾರಣೆ ಮಾಡ್ತೀರಾ, ಸರಿನಾ? ಗಾಳಿ ಆಚೆ ಹಾಕ್ತಾ.
ಡನ್. ಹೇಗೆ ಮಾಡಬೇಕದು? ಸೊ ಯು ರಿಮೂವ್ ಯುವರ್ ಸ್ಪೆಕ್ಸ್. ಹೆಬ್ಬೆರಳಿಂದ ಕಿವಿಯನ್ನು ಕ್ಲೋಸ್ ಮಾಡ್ತೀರಾ. ಮಧ್ಯದ 2 ಬೆರಳು ಕಣ್ಣನ್ನು ಕ್ಲೋಸ್ ಮಾಡುತ್ತೆ. ಹೆಬ್ಬೆರಳು ತೋರ್ಬೆರಳು ಹಣೆ ಹತ್ರ, ಕಿರುಬೆರಳು ಲಿಪ್ಸ್ ಹತ್ರ. ಈ ರೀತಿ ಇಟ್ಕೋಬೇಕು. ಡೀಪ್ ಇನ್ಹೇಲ್ ಮಾಡಬೇಕು. ಕಂಪ್ಲೀಟ್ ಗಾಳಿ ಆಚೆ ಹೋಗೋವರೆಗೂ ಹಮಿಂಗ್ ಸೌಂಡ್ ಚಾಂಟ್ ಮಾಡ್ತೀರಾ, ಸರಿನಾ? ಈ ರೀತಿ ಮಾಡಬೇಕು. ಸೊ ಯುಲ್ ಸಿ ದಟ್ ವೈಬ್ರೇಷನ್, ಕಂಪ್ಲೀಟ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಬ್ರೈನ್, ಥರ್ಡ್ ಐ, ನಿಮ್ಮ ENT ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ. ಸೋ ಮೆನಿ ಬೆನಿಫಿಟ್ಸ್ ಆರ್ ದೇರ್. ಇನ್ಫ್ಯಾಕ್ಟ್ ನೀವು ರಾತ್ರಿ ಮಲಗಬೇಕಾದ್ರೆ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ, ಬೇಗ ನಿದ್ದೆ ಮಾಡ್ಬೋದು, ಡೀಪ್ ನಿದ್ದೆ ಮಾಡ್ಬೋದು. ಸೋ ಮೆನಿ ಬೆನಿಫಿಟ್ಸ್ ಆರ್ ದೇರ್, ರೈಟ್? ಅರ್ಥ ಆಯ್ತಾ ಹೇಗೆ ಮಾಡಬೇಕು? ಮಾಡೋಣ, ಮಾಡಿ. ಪ್ರತಿಯೊಬ್ಬರು ಒಂದು 5 ರೌಂಡ್ಸ್ ಮಾಡೋಣ. ಸಿಟ್ಸ್ ರೈಟ್. ಇಯರ್ಫೋನ್ ತೆಗೆದುಬಿಡ್ಬೇಕು. ರಿಮೂವ್ ದ ಇಯರ್ಫೋನ್. ಹೆಬ್ಬೆರಳಿಂದ ಕಿವಿಯನ್ನು ಕ್ಲೋಸ್ ಮಾಡ್ತಾ ಹೋಲ್ಡ್ ದ ಪೊಸಿಷನ್. ಡೀಪ್ ಇನ್ಹೇಲ್ ಮಾಡ್ತಾ ಚಾಂಟ್ ಮಾಡಿ ಹಮ್ಮಿಂಗ್ ಸೌಂಡ್. ನೈಸ್. ಎಸ್, ಲೆಟ್ಸ್ ಡೂ ಚಾಂಟಿಂಗ್. ಓಂಕಾರ ಉಚ್ಚಾರಣೆ ಮಾಡೋಣ. ಅದಾದ್ಮೇಲೆ ಹಾಗೆ ಧ್ಯಾನವನ್ನ ಮಾಡೋಣ, ಸರಿನಾ? ನಿನ್ನೆ ಕಲ್ತ್ವಿ ನಾವು ಓಂಕಾರ ಉಚ್ಚಾರಣೆ, ಆಕಾರ ಉಚ್ಚಾರಣೆ, ಮಕಾರ ಉಚ್ಚಾರಣೆ, ಆಕಾರ, ಊಕಾರ ಮತ್ತು ಮಕಾರ ಉಚ್ಚಾರಣೆ. ಓಂ ಚಾಂಟ್ ಮಾಡಬೇಕು. ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ಮಂಡಿ ಮೇಲೆ ಇಟ್ಕೊಳ್ಳಿ, ಬೆನ್ನು ನೇರ ಇರಲಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ನಿಮ್ಮ ಎನರ್ಜಿಯ ಮೇಲೆ. ಡೀಪ್ ಇನ್ಹೇಲ್ ಮಾಡ್ತಾ ಹೊಟ್ಟೆಯ ಕೆಳಭಾಗದಿಂದ ಎನರ್ಜಿಯಿಂದ ಚಾಂಟ್ ಮಾಡೋಣ. ಇನ್ಹೇಲ್ ಮಾಡ್ತಾ ಶುರು ಮಾಡಿ. ಇನ್ಹೇಲ್. ಆ
Feel the energy. Feel the vibrations. ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗೋಣ. ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ. ಸ್ವಲ್ಪ ತಲೆ ಮೇಲೆತ್ತಿ. ಮುಖದಲ್ಲಿ ಖುಷಿ ಇರಲಿ, ನಗು ಇರಲಿ. ನೋ ಬಾಡಿ ಮೂಮೆಂಟ್ಸ್. ಫೋಕಸ್ ಮಾಡಿ ನಿಮ್ಮ ಬ್ರೀದಿಂಗ್ ಮೇಲೆ, ಥರ್ಡ್ ಐ ಮೇಲೆ ಅಥವಾ ಓಂಕಾರದ ಮೇಲೆ, ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್, ಆಲ್ ದ ಲರ್ನಿಂಗ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎನರ್ಜಿನ ಪಡ್ಕೊಳ್ಳಿ ಡೀಪ್ ಇನ್ಹೇಲ್ ಮಾಡ್ತಾ, ಹಸ್ತದಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ಯೂನಿವರ್ಸ್ ಇಂದ ಒಂದು ವೈಟ್ ಕಲರ್, ಗೋಲ್ಡನ್ ಕಲರ್ ಎನರ್ಜಿ ನಿಮ್ಮ ಹಸ್ತದಲ್ಲಿ ಸೇರ್ಕೊಳ್ತಾ ಇದೆ. ಈ ಎರಡೂ ಹಸ್ತದಲ್ಲಿ ಎನರ್ಜಿನ ತುಂಬಿಕೊಳ್ತಾ, ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಪ್ರತಿಯೊಬ್ಬೊಬ್ಬರಿಗೂ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಈ ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ, ಇವತ್ತಿನ ಸೆಷನ್ಗೆ, ಕಮ್ಯುನಿಟಿಗೆ, ಕಲಿಕೆಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, ಸ್ಲೋಲಿ ಅಂಡ್ ಜೆಂಟ್ಲಿ with the smile open your eyes. Drink water, ನೀರು ಕುಡೀರಿ. ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ದೀರಿ ಇವತ್ತು, ರೈಟ್? ಸೊ ಟೆಲ್ ಮಿ ಒಂದು ವರ್ಡಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೇಗೆ ಅನ್ನಿಸ್ತಾ ಇದೆ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಒಂಥರ ಗ್ರಾಟಿಟ್ಯೂಡ್ ತುಂಬಿ ಬರ್ತಾ ಇದೆ. ಶಾಂತ ಇದೆ. ಕ್ಲೆನ್ಸಿಂಗ್ ಆಯ್ತು. ಲೈಟ್ ಫೀಲ್ ಆಗ್ತಾ ಇದೆ ಗುರುಜಿ, ತುಂಬಾ ಪಾಸಿಟಿವ್ ಫೀಲ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಫೀಲ್ ಆಗ್ತದೆ. All day and gratitude. ನೆಗೆಟಿವ್ ಫೀಲಿಂಗ್ಸ್ ಏನೋ ಬರ್ತಾ ಆಲ್ 31 ಡೇಸ್ ಇದ್ರೆ ಚೆನ್ನಾಗಿರುತ್ತೆ ಸರ್. Awesome, wonderful. ರಿಯಲಿ ಅಪ್ರಿಷಿಯೇಟ್. ತುಂಬ ಜನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ವೆರಿ ಗುಡ್, ವೆರಿ ಗುಡ್. ರೈಟ್. ಸೊ ನಾಳೆನೂ ಕ್ಲಾಸ್ ಇದೆ, ನಾಡಿದ್ದು ಕ್ಲಾಸ್ ಇರುತ್ತೆ. ವಿಲ್ ಕಂಪ್ಲೀಟ್ 5 days, ಸರಿನಾ? ಸೊ ಇವತ್ತಿನ ಚಾಲೆಂಜ್ ಏನು ನಿಮಗೆ, ಟಾಸ್ಕ್ ಏನು ಇವತ್ತು ನಿಮಗೆ? 1 ಲೀಟರ್ ಎಕ್ಸ್ಟ್ರಾ ನೀರು ಕುಡಿತೀರಾ. ಮತ್ತು ಇವತ್ತು ಭ್ರಮರಿ ಪ್ರಾಣಾಯಾಮ ಕಲ್ತ್ವಲ್ಲ, ಅದನ್ನು ಒಂದು 5 times ಪ್ರಾಕ್ಟೀಸ್ ಮಾಡಿ ಇವತ್ತು. ಅಂದರೆ 5 times ಅಂದರೆ ಅರ್ಥ ಒಂದು 5 ಟೈಮಲ್ಲಿ. ಆಮೇಲೆ ಒಂದು ಸರಿ ಮಾಡಿ, ಮಧ್ಯಾಹ್ನ ಒಂದು ಸರಿ ಮಾಡಿ, ಸಂಜೆ ಮಾಡಿ. ಇದು ಯಾವಾಗ ಬೇಕಾದ್ರೂ ಮಾಡೋದು. ಭ್ರಮರಿ ಪ್ರಾಣಾಯಾಮ ನೋ ರಿಸ್ಟ್ರಿಕ್ಷನ್. ಮಕ್ಕಳೆಲ್ಲ ಮಾಡಿ, ಅವ್ರು ತುಂಬ ಚೆನ್ನಾಗಿ ಮೆಮೊರಿ, ಕಾನ್ಸಂಟ್ರೇಷನ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದೆಲ್ಲ ಎಂಜಾಯ್ ಕೂಡ ಮಾಡ್ತಾರೆ ಅವರು. ಸೊ ರಾತ್ರಿ ಮಾಡಿ ಮಲಗಬೇಕಾದ್ರೆ, ರೈಟ್, ಪ್ರತಿ ಸರಿ ಒಂದು 5 ಸರಿನೋ 10 ಸರಿನೋ 10 ರೌಂಡ್ಸ್ ಆ ಥರ ಮಾಡಿ. ಸೊ ಒಟ್ಟು 5 times ಮಾಡಿರಬೇಕು. ಸೊ ಡ್ರಿಂಕ್ 1 liter ಎಕ್ಸ್ಟ್ರಾ ವಾಟರ್, ದೆನ್ ಭ್ರಮರಿ ಪ್ರಾಣಾಯಾಮ ಪ್ರಾಕ್ಟೀಸ್. ದಿಸ್ ಇಸ್ ಯುವರ್ ಟಾಸ್ಕ್. ಸೊ ಕಂಪ್ಲೀಟ್ ಮಾಡಿ ಆ್ಯಂಡ್ ಶೇರಿಂಗ್ಸ್ ಮಾಡಿ. ಗ್ರೂಪಲ್ಲಿ ಇರೋ ಗ್ರೂಪ್ ಏನೋ ಓಪನ್ ಇದ್ದರೆ ಶೇರಿಂಗ್ಸ್ ಮಾಡಿ, ಅಥವಾ ವಿಡಿಯೋ ನೋಡ್ತಿರೋರು ಕಮೆಂಟ್ಸಲ್ಲೂ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ. ಆನ್ ಟೈಮ್ ಜಾಯ್ನ್ ಆಗಿ ಎಲ್ಲರೂ. ಇನ್ನಷ್ಟು ಅದ್ಭುತವಾಗಿ ನಾಳೆ ಕಲಿಯೋಣ. ಹ್ಯಾವ್ ಅ ವಂಡರ್ಫುಲ್ ಡೇ, ಅಮೇಝಿಂಗ್ ಡೇ. ಥ್ಯಾಂಕ್ ಯು ಆಲ್ ಆಫ್ ಯು.
Thank Jai you, Gurudev. sir. Thank Thank you, you. Guruji. Thank you, sir. Guruji. Have an amazing Thank day. you. Thank you, Guruji. Thank you so much. Thank you, sir. Happy day. Thank you, Guruji. Happy day, Thank sir. you. Thank Thank you so much. Happy day, Happy day, sir. Happy day. Thank you, sir. Happy day, sir. Have a nice day, sir. Wonderful day, sir. ಧನ್ಯವಾದ Wonderful day, sir. Thank you. Thank you, all of you. Happy day. Guruji.